ನಮಸ್ತೆ ಎಲ್ಲರಿಗೂ. ಇದು ಬಂದು ವೈಟ್ ಫೀಲ್ಡು ಫುಟ್ಪಾತ್ ವ್ಯಾಪಾರಿಗಳನ್ನ ತೆರವು ಮಾಡಿಸ್ತಿರೋಂಥ ಒಂದು ದೃಶ್ಯ. ಇದು ಸಾಕಷ್ಟು ಹೋಟ್ಲುಗಳಿದ್ದು ಟೀ ಅಂಗಡಿ ಅವೆಲ್ಲ ಇಟ್ಕೊಂಡಿದ್ರು ಇಲ್ಲಿ. ಮತ್ತು ಮಧ್ಯಾಹ್ನ ಒಂದು ಚಿಕ್ಕದಾಗಿ ಏನಾದರೂ ಅನ್ನ ಸಾರು ಮುದ್ದೆ ಆ ಥರ ಏನಾದರೂ ಕೊಡೋರು. ಆಲ್ಮೋಸ್ಟ್ ಇಲ್ಲಿ ತಿಂತಿದ್ದಾರೆಲ್ಲ ಕ್ಯಾಬ್ ಡ್ರೈವರ್ಗಳು ಮತ್ತು ಈ ಡೆಲಿವರಿ ಹುಡುಗರು ಅವ್ರಿಗೂ ತಿನ್ಕೊಂಡು ಹೋಗೋರು. ಈ ಕಂಪ್ನಿ ಕೆಲಸ ಮಾಡೋ ಸಾಫ್ಟ್ವೇರ್ ಇಂಜಿನಿಯರ್ಗೆಲ್ಲ ಕಂಪ್ನಿಯಲ್ಲೇ ಏನಾದರೂ ಅವ್ರಿಗೆ ಸಿಗುತ್ತೆ, ಇಲ್ಲಾಂದರೆ ಅದನ್ನು ಹೋಟ್ಲಿಗೆ ಹೋಗಿ ತಿನ್ನೋರು. ಅದು ಬೇರೆ ವಿಚಾರ ಬಿಡಿ. ಎರಡೆರಡು ಜನಗಳ ಮೇಲೆ ಹೊಟ್ಟೆ ಮೇಲೆ ಹೊಡೆದಂಗೆ ಆತೀಗ ಫುಟ್ಪಾತ್ನವರು ಅಂತ. ಆ್ಯಕ್ಚುಲಿ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋದು ತಪ್ಪು, ಬಟ್ ಇರಲಿ, ಹೆಂಗೋ ಒಂಚೂರು ಎಕನಾಮಿಕ್ ಪ್ರಕಾರ ಒಂದು ಮೈಕ್ರೋ ಎಕನಾಮಿ ನಡೀತಾ ಇತ್ತು ಒಂದು. ಬಟ್ ನಂದೇನೆಂದರೆ, ನಮ್ಮ ಈ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟ್ರು ಕೃಷ್ಣ ಬೈರೇಗೌಡರಿಗೆ ಒಂದು ಪ್ರಶ್ನೆ. ಏನಪ್ಪ ಅಂದರೆ, ಈಗ ಇದು ನೋಡಿ, ಇದು ಬಂದು ಕೃಷ್ಣ ಬೈರೇಗೌಡರು ಕ್ಷೇತ್ರ. ಇದು ದೇವಿನಗರ ಮುಖ್ಯ ರಸ್ತೆ. ಇದು ಇಲ್ಲಿ ಈ ಥರ ಅವತಾರ ಆಗಿದೆ. ಅಂದರೆ ಇಲ್ಲಿ ಆಲ್ಮೋಸ್ಟು ಫುಟ್ಪಾತಲ್ಲಿ ಏನೇನು ಮನೆ ಕಟ್ಕೊಳ್ಳೋದೇ ಊರೋದು, ಕೆಲವರೆಲ್ಲ ಮನೆಯೂ ಕಟ್ಕೊಂಡಿದ್ದಾರೆ. ಆ ಥರ ಇರೋವಂಥ ಒಂದು ಪರಿಸ್ಥಿತಿ. ಮತ್ತು ಸಾಕಷ್ಟು ಒಂಥರ ಯಾರು ನೋಡಿದರೆ ಅವರು ಅಂತ ಒಂದು ಗಾಡಿಗಳು ನೋಡಿರಿ ಇಲ್ಲೆಲ್ಲ ಎಲ್ಲ ನಿಲ್ಲಿಸ್ಬಿಟ್ಟು ತಿಂಗಳಾಗಟ್ಟಲೆ ನೋಡಿ ಬೆಡ್ಶೀಟ್ ಒತ್ತಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಇಲ್ಲಿ. ಇವನ್ನ ಮುಟ್ಟುತ್ತಾರ ಇಲ್ವಾ? ಯಾಕಂದರೆ ಅವರೇನೆ ಕೃಷ್ಣ ಬೈರೇಗೌಡ್ರೆ ಹೋಗ್ಬಿಟ್ಟು ಎಲ್ಲ ಕಡೆಗೂ ಪೋಸ್ಟ್ ಅಂಟಿಸ್ಕೊಂಡು ಹೋಗ್ತಾರೆ. ನೋಡಿರಿ ಇಲ್ಲಿ ಹೆಂಗೆ ನಿಲ್ಲಿಸ್ತಾ ಇದ್ದಾರೆ. ಫುಟ್ಪಾತ್ ಫುಲ್ಲು ಆಕ್ಯುಪೈ ಆಗಿದೆ. ಮತ್ತು ಅದ್ರ ಕೆಳಗಡೆ ನೋಡಿ, ಅವ್ರು ನೀಟಾಗಿ BBMP ಕಸ ಗುಡಿಸ್ಕೊಳ್ಳೋಕ್ಕಾಗಲ್ಲ. ಆ ಕೆಳಗಡೆ ಹಂಗೆ ಮಡ್ಡು. ಇದು ನೋಡಿರಿ, ಇದು ಬಸ್ ಸ್ಟ್ಯಾಂಡ್ ಅಬಂಡೋನಡು. ಇಲ್ಲಿ ನೋಡಿರಿ ಅಂಗಡಿಗಳು ನೋಡಿ, ಈ ಥರ ಎಲ್ಲ ಶೆಡ್ ಹಾಕೊಂಬಿಟ್ಟಿದ್ದಾರೆ. ಇನ್ನೇನು ಮನೆ ಒಂದು ಕಟ್ಕೊಳ್ಳೋದೊಂದು ಬಾಕಿ. ಕೃಷ್ಣ ಬೈರೇಗೌಡರು ಸ್ವಕ್ಷೇತ್ರ ಇದು. ಇಲ್ಲಿ ಒಂದು ಗ್ಯಾರೇಜ್ನೂ ಡಂಪ್ ಮಾಡೋಗ್ಬಿಟ್ಟಿದ್ದಾರೆ ಟೂ ವೀಲರ್ಗಳನ್ನ. ಅವರು ಇದನ್ನು ಕ್ಲಿಯರ್ ಮಾಡಿಸ್ತಾರಾ ಅನ್ನೋದು ನನ್ನ ಪ್ರಶ್ನೆ. ಅಂದರೆ ನಾನು ನಿಲ್ಸ್ ತೊಗೊಂಡೋಗಿದ್ದೆ ನೋಡಿರಿ, ಇವು ಅಷ್ಟೇ, ಇವೆಲ್ಲ ಪರ್ಮನೆಂಟ್ ಪಾರ್ಕಿಂಗ್ಗಳು. ಇವೆಲ್ಲ ನೋಡಿ, ಯಾರೋ ಒತ್ತಿಸಿ ನಿಲ್ಲಿಸ್ಬಿಟ್ಟಿದ್ದಾರೆ. ಅವ್ರ ಸ್ವಕ್ಷೇತ್ರದಲ್ಲಿ ಇದನ್ನು ಕ್ಲಿಯರ್ ಮಾಡಿಸ್ತಾರಾ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಆಲ್ರೆಡಿ ಸಾಕಷ್ಟು ಕಂಪ್ಲೇಂಟ್ಗಳು ಹಾಕಿದ್ದೀನಿ ನಾನು. BBMP ಅದೇನೋ ಒಂದು ಕಂಪ್ಲೇಂಟ್, ಏನೋ ಒಂದು ವಾಟ್ಸಪ್ ನಂಬರ್ ಐತೆ, ಅಲ್ಲಿಗೆ ಅವ್ರಿಗೆ ಮಾತಾಡ್ರಿ ಇವ್ರಿಗೆ ಮಾತಾಡ್ರಿ ಅಂತಲೇ ಕಳಿಸ್ತಾರೆ ಹೊರತು ಯಾರೂ ಬಂದು ಮುಟ್ಟಿಲ್ಲ ಇದನ್ನು. ನೋಡೋಣ ಇನ್ನು ಮುಂದೆ ಏನಾದರೂ ಇದು ಕ್ಲಿಯರ್ ಮಾಡ್ತಾರಾ ಕೃಷ್ಣ ಬೈರೇಗೌಡರು. ಅವರು ವೋಟರ್ಸ್ ಇರೋ ಜಾಗದಲ್ಲಿ ಅವ್ರು ಹೆಂಗೆ ನಡ್ಕೊತಾರೆ, ಮತ್ತು ಬೇರೆಯವರು ಕ್ಷೇತ್ರದಲ್ಲಿ ಹೆಂಗೆ ನಡ್ಕೊತಾ ಇದ್ದಾರಲ್ಲ ಅದೇ ಥರ ಅವ್ರ ಕ್ಷೇತ್ರದಲ್ಲೂ ನಡ್ಕೋಬೇಕು. ಇದನ್ನು ಇವತ್ತು 10ನೇ ತಾರೀಕು ಇದನ್ನು ನಾನು ವಿಡಿಯೋ ಪೋಸ್ಟ್ ಮಾಡ್ತಾಯಿದ್ದೀನಿ. ನೋಡೋಣ, ಇನ್ನೊಂದು 2-3 ದಿವಸ ಬಿಟ್ಕೊಂಡು ನೋಡ್ತೀನಿ. ಎಲ್ಲ ಕಡೆಗೂ ಪೋಸ್ಟ್ ಅಂಟಿಸ್ಕೊಂಡು ಹೋಗ್ತಾ ಇದ್ದಾರಲ್ಲ, ನೋಡಿ ಇಲ್ಲೂ ಹಾಕ್ತೀನಿ. ಇಲ್ಲೆಲ್ಲ ಹೆಂಗೆ ಅಂದರೆ, ಒಂದು ಕಾಲು ಭಾಗ ಅಂದರೆ ಒಂದು 20-25% ಅಂಗಡಿ ಒಳಗಿತ್ತಂದರೆ 75% ಅಂಗಡಿಗಳು ಆಚೆ ಇರ್ತವೆ. ಆ ಥರದ್ದು. ಅಂದರೆ ಇವ್ರ ಶೆಡ್ಯೂಲಲ್ಲಿ ಈ ರೋಡ್ಗಳು ಇದ್ದಾವೋ ಇಲ್ವೋ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟು ಆ ಇರೋ ಪಾರ್ಕಿಂಗು. ಯಾಕಂದರೆ ಸಾಕಷ್ಟು ಟ್ಯಾಕ್ಟ್ರುಗಳು ಓಡಾಡೋಂಥ ರೋಡ್ ಇದು. ಅದು ಎಷ್ಟು ಟ್ಯಾಕ್ಟ್ರ್ ಓಡಾಡ್ತವೆ ಅಂದರೆ ಅಷ್ಟು ಟ್ಯಾಕ್ಟ್ರ್ ಓಡಾಡ್ತವೆ. ರೋಡ್ ಭಾಳ ಕಂಜೆಸ್ಟೆಡು. ಪೀಕ್ ಅವರಲ್ಲಂತೂ ರಸ್ತೆಯಲ್ಲಿ ನಡ್ಕೊಂಡು ಹೋಗೋಕ್ಕಾಗಲ್ಲ. ಸೀನಿಯರ್ ಸಿಟಿಸನ್ನು, ಹೆಣ್ಮಕ್ಳು, ಮಕ್ಕಳು ಎಲ್ಲ ನೋಡಿರಿ. ಈ ಥರ ಈ ತರಕಾರಿ ಅಂಗಡಿ ಅರ್ಧ ಆಚೆ, ಅರ್ಧ ಅಲ್ಲ ಮುಕ್ಕಾಲು ಭಾಗ ಆಚೆ ಇದೆ ತರಕಾರಿ ಅಂಗಡಿ. ಈ ಥರ ಆ ಕ್ಷೇತ್ರದಲ್ಲಿ ಹೆಂಗೆ ನಡ್ಕೊತಾರೆ ಅನ್ನೋದು ಇಂಪಾರ್ಟೆಂಟ್. ನೋಡೋಣ, ಕೃಷ್ಣ ಬೈರೇಗೌಡರಿಗೆ ಇದು ಒಂದು ಟಾಸ್ಕ್. ನೀವು ಎಲ್ಲ ಬೆಂಗಳೂರಲ್ಲಿರೋ ಅಲ್ಲ ಬೇರೆ ಕ್ಷೇತ್ರಗಳಲ್ಲಿ ನೀವು ಕ್ಲಿಯರ್ ಮಾಡ್ಕೊಂಬರ್ತೀರಲ್ಲ, ನಿಮ್ಮ ಕ್ಷೇತ್ರದಲ್ಲಿ ನೀವು ಕ್ಲಿಯರ್ ಮಾಡಿಸಿ. ನೋಡೋಣ ಇದನ್ನು. ನೋಡ್ತೀನಿ ಇದು ಇಂಪ್ರೂವ್ಮೆಂಟ್ಸ್ ಹೆಂಗಾಗುತ್ತೆ ಅಂತ ಇನ್ನು ಮುಂದಿನ ದಿನಗಳಲ್ಲಿ ನೋಡ್ತೀನಿ. ಇಲ್ಲಿ ನೋಡಿ, ಕಸ ಡಂಪ್ ಮಾಡಿರೋ 2 ಮಾಡ್ಕೊಂಡಿದ್ದಾರೆ. ಈಗ ಕೃಷ್ಣ ಬೈರೇಗೌಡರು ದಯವಿಟ್ಟು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟ್ರು ನೋಡಬೇಕು, ಇದಕ್ಕೆ ಪರಿಹಾರ ಮಾಡಿ ಕೊಡಬೇಕಾಗಿ ವಿನಂತಿ. ಥ್ಯಾಂಕ್ ಯು.